ಅಲೆಕ್ಸಾಂಡರ್ ದ ಗ್ರೇಟ್ ವಿಶ್ವ ಇತಿಹಾಸದಲ್ಲೇ ಪ್ರಸಿದ್ಧನಾದ ಯೋಧ ರಾಜನಾಗಿದ್ದನು. ಇವನು ಕ್ರಿಸ್ತಪೂರ್ವ 356ರಲ್ಲಿ ಜನಿಸಿದ. ಈತನ ಗುರು ವಿಶ್ವ ಪ್ರಸಿದ್ಧ ತತ್ವಜ್ಞಾನಿಯಾಗಿರ್ತಕ್ಕಂಥ ಅರಿಸ್ಟಾಟಲ್ ಈತನಿಗೆ ಅಪಾರ ವಿದ್ಯೆಯನ್ನು ನೀಡಿದ. ಶೂರ, ಧೈರ್ಯಶಾಲಿಯಾಗಿದ್ದು ಯುದ್ಧ ಕಲೆ, ತಂತ್ರಜ್ಞಾನ ಹಾಗೂ ತತ್ವಶಾಸ್ತ್ರವನ್ನು ಅಲೆಕ್ಸಾಂಡರ್ ಕಲಿತುಕೊಂಡನು. ಕ್ರಿಸ್ತಪೂರ್ವ 336ರಲ್ಲಿ ಈತನ ತಂದೆ 2ನೇ ಫಿಲಿಪ್ ಹತ್ಯೆಯಾದ ಬಳಿಕ ಅಲೆಕ್ಸಾಂಡರ್ ರಾಜನಾದನು. ಅಲೆಕ್ಸಾಂಡರ್ ತನ್ನ ಸೇನೆಗಳೊಂದಿಗೆ ಪ್ರಪಂಚವನ್ನೇ ಗೆಲ್ಲಲು ಹೊರಟವನು. ಮೊದಲಿಗೆ ಗ್ರೀಸ್ನ ದಂಗೆಯಾದ ರಾಜ್ಯಗಳನ್ನು ಯುದ್ಧದಲ್ಲಿ ವಶಪಡಿಸಿಕೊಂಡ. ಪರ್ಷಿಯಾದ ದೊರೆ 3ನೇ ಡೇರಿಯಸ್ನನ್ನು ಯುದ್ಧದಲ್ಲಿ ಸೋಲಿಸಿದ. ಈಜಿಪ್ಟ್ ವಶಪಡಿಸಿಕೊಂಡ. ಅಲ್ಲಿ ಅಲೆಕ್ಸಾಂಡ್ರಿಯಾ ನಗರವನ್ನು ಕೂಡ ನಿರ್ಮಿಸಿದ. ಮುಂದೆ ಈತನ ದಂಡಯಾತ್ರೆ ಭಾರತದ ಕಡೆಗೆ ಸಾಗಿತು. ಕ್ರಿಸ್ತಪೂರ್ವ 326ರಲ್ಲಿ ಭಾರತದ ರಾಜನಾಗಿರುವ ಪೋರಸ್ನ ವಿರುದ್ಧ ಯುದ್ಧ ಸಾರಿದ. ಐಡಸ್ಪಸ್ ಕಾಳಗದಲ್ಲಿ ಪೋರಸನಿಗೂ ಮತ್ತು ಅಲೆಕ್ಸಾಂಡರ್ಗೂ ಘನಘೋರವಾಗಿರ್ತಕ್ಕಂಥ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಪೋರಸ್ ಸೋತಿರುವಂಥ ಪೋರಸನನ್ನು ಕೂಡ ಅಲೆಕ್ಸಾಂಡರ್ ಗೌರವದಿಂದ ಕಂಡ. ಅಲೆಕ್ಸಾಂಡರ್ ತನ್ನ ದಂಡಯಾತ್ರೆಯನ್ನು ಪೂರ್ವದ ಕಡೆಗೆ ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡಿದ. ಆದರೆ ಆತನ ಸೈನಿಕರಿಗೆ ಯುದ್ಧ ಮುಂದುವರಿಸುವ ಬಯಕೆ ಇರಲಿಲ್ಲ. ತಮ್ಮ ನಾಡಿಗೆ ಹಿಂತಿರುಗುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಆಗ ಅಲೆಕ್ಸಾಂಡರ್ ತನ್ನ ನಾಡಿಗೆ ಹಿಂದಿರುಗುವಾಗ ಬ್ಯಾಬಿಲೋನಿಯ ನಗರದಲ್ಲಿ ಮರಣ ಹೊಂದಿದ.